ಎಲ್ಲರಿಗೂ ನಮಸ್ಕಾರ. ಶನಿವಾರದ ಕತೆಗೆ ಸ್ವಾಗತ. ಇವತ್ತು ಬೆಂಗಳೂರು ಬಿಟ್ಟಾಗ ಹತ್ತತ್ರ 8 ಆಗಿತ್ತು. ಏನಕ್ಕೆ ಅಂದರೆ ರಾಮನಗರದಲ್ಲಿ ತರಕಾರಿ ಮತ್ತು ಸೊಪ್ಪನ್ನ ಬೀಜಗಳನ್ನ ತೊಗೋಬೇಕಾಗಿತ್ತು. ಸರಿ, ಅವ್ರು ಅಂಗಡಿ ಓಪನ್ ಮಾಡೋದೇ 10 ಗಂಟೆಗೆ. ಹಂಗಾಗಿ ನಿಧಾನ ಕೊಟ್ಟು ಅವ್ರ ಹತ್ರ ಬೀಜಗಳನ್ನು ಕಟ್ಸ್ಕೊಂಡು ತೋಟ ತಲುಪಿದಾಗ ಹತ್ತತ್ರ 11:30 ಆಗಿತ್ತು. ಸರಿ, ತೋಟಕ್ಕೆ ಬಂದ ತಕ್ಷಣ ನಮ್ಮನ್ನು ಸ್ವಾಗತ ಮಾಡೋದು ನಮ್ಮ ಚಿಂಟು. ಮತ್ತು ಇವತ್ತು ಖುಷಿ ಬೇರೆ ವೆಯ್ಟ್ ಮಾಡ್ತಾ ಇದ್ಲು. ಸರಿ, ಅವನ್ನ ಮಾತಾಡಿಸ್ಕೊಂಡು ಏನಪ್ಪ ಕೆಲಸ ಅಂತಂದಾಗ, ಈಗ ಪ್ರತಿ ವಾರ ನಮಗೆ ಪಪಾಯ ಹಾರ್ವೆಸ್ಟಿಂಗ್ ಬರ್ತಾ ಇದೆ. ಸರಿ, ನಾನು ನಮ್ಮ ಬ್ರದರು, ನಮ್ಮ ಸಿಸ್ಟರ್ಸು, ನಮ್ಮ ಅಕ್ಕ, ಮೊಮ್ಮಗ ಎಲ್ಲ ಸೇರಿಕೊಂಡು ಪಪಾಯ ಹಾರ್ವೆಸ್ಟ್ ಮಾಡೋಣ ಅಂತೇಳಿ ಅದಕ್ಕೆ ಬೇಕಾದ ಎಲ್ಲ ಮಂಕ್ರಿ ಅದು ಇದೆಲ್ಲ ತೊಗೊಂಡು ಪಪಾಯ ಹಾರ್ವೆಸ್ಟ್ ಮಾಡೋಣ ಅಂತ ನಿಂತ್ಕೊಂಡ್ವಿ. ಒಂದಷ್ಟು ಜನ ಪಪಾಯ ಕಿತ್ತು ಹಾಕ್ತಾಯಿದ್ರು, ಮತ್ತು ಒಂದಷ್ಟು ಜನ ಪಪಾಯನ ತಂದು ನಾವು ಟಾರ್ಪಲ್ ಮೇಲೆ ಹಾಕೋದಿತ್ತು. ಸರಿ, ಅವ್ರ ಪಾಯಿಗೆ ಅವ್ರು ಕೀಳ್ತಾಯಿದ್ರು, ನಮ್ಮ ಪಾಡು ನಾವು ತಂದು ಒಂದು ಟಾರ್ಪಲ್ ಹಾಕಿ ನೀಟಾಗೆಲ್ಲ ಹಾಲೆಲ್ಲ ಒಣಗಬೇಕು ಅಂತ ಹೇಳ್ಬಿಟ್ಟು ಟಾರ್ಪಲ್ ಮೇಲೆ ಹಾಕ್ತಾಯಿದ್ವಿ. ಸರಿ, ಪಪಾಯ ಹಾರ್ವೆಸ್ಟ್ ಮಾಡಬೇಕಾದ್ರೆ ನಮ್ಮ ಗಿನಿ ಫೂಲು ಅಲ್ಲೇ ಒಂದು ಹುಲ್ಲಿನ ಗುಡ್ಡೆಯಲ್ಲಿ ಮೊಟ್ಟೆ ಇಟ್ಟಿತ್ತು. ಸರಿ, ನೋಡ್ಬಿಟ್ಟು ಅವೆಲ್ಲ ತಂದು ಮನೆಗಿಟ್ವಿ. ಸರಿ, ಏನು ಕೆಲಸ ಅಂತ ನೋಡಿದಾಗ ರಾಗಿ ಹಾಕಿದಂಥ ಜಾಗಕ್ಕೆ ಗೊಬ್ಬರದ್ದು ಸೊಪ್ಪು ಬೀಜಗಳು ಹಾಕಬೇಕಾಗಿತ್ತು, ಹೊಲ ಉಳ್ಬೇಕಾಗಿತ್ತು. ಸರಿ, ಒಲೆ ಹತ್ರ ಎಲ್ಲ ನಮ್ಮ ಐರಾವತ ತೊಗೊಂಡೋದ್ವಿ. ಅಷ್ಟರಲ್ಲಿ ನಮ್ಮ ಬ್ರದರ್ ಹೋಗಷ್ಟರಲ್ಲಿ ಆಲ್ರೆಡಿ ಅವರು ಸೀಡ್ಸ್ ಎಲ್ಲ ಹೆಚ್ಚಿ ರೆಡಿ ಮಾಡಿಟ್ಟಿದ್ರು. ಸರಿ, ನಾನು ನಮ್ಮ ಐರಾವತ ಸಣ್ಣ ಮಾಡಿಕೊಂಡು ಅದಕ್ಕೆ ಏನೇನು ಬೇಕೋ ಎಲ್ಲ ಅಟ್ಯಾಚ್ಮೆಂಟ್ನ ಹಾಕ್ಕೊಂಡು ಹೊಲ ಒಳಗೆ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ತೇವಾಯಿತು, ಅಷ್ಟರಲ್ಲಿ ಹೊಲ ಉತ್ತಾಯಿತು. ಅಷ್ಟರಲ್ಲೇ ನಮ್ಮ ಬ್ರದರು ಬ್ಲ್ಯಾಕ್ ಪ್ಯಾಡಿ, ಇದು ಕಪ್ಪು ಭತ್ತ, ಇದಕ್ಕೆ ಸ್ವಲ್ಪ ಮೀನಾಮೃತ ಸ್ಪ್ರೇ ಮಾಡೋದಿತ್ತು. ಸರಿ, ಅವರು ಒಂದು ಸೈಡಲ್ಲಿ ಮಾಡ್ತಾಯಿದ್ರು. ಸರಿ, ನನ್ನ ಕೆಲಸ ಎಲ್ಲ ಹೊಲ ಉತ್ತ ಆದಮೇಲೆ ಅಲ್ಲೇ ನಮ್ಮ ಲಕ್ಷ್ಮಿ ಮೇಯ್ತಾ ಇದ್ಲು. ಸರಿ, ಅವಳನ್ನ ಮಾತಾಡಿಸ್ಕೊಂಡು ಅವಳು ಮುಖ ಕೈ ಎಲ್ಲ ನೆಕ್ತಾ ಇದ್ಲು. ಸರಿ, ಅದಾದಮೇಲೆ ಏನಪ್ಪ ಕೆಲಸ ಅಂತ ನೋಡಿದಾಗ ಸ್ವಲ್ಪ ಸೀಮೆ ಹುಲ್ಲು ಕಡ್ಡಿಗಳನ್ನ ಬದು ಮೇಲೆ, ನಮ್ಮೂರಲ್ಲಿ ತೇವರಿ ಅಂತೀವಿ, ನಿಮ್ಮೂರಲ್ಲಿ ಬದು ಅಂತೀರ, ಕೆಲವೊಂದು ಕಡೆ ಕೆಲವೊಂದು ಅಂತಾರೆ. ಸರಿ, ಆ ತೇವರಿ ಅಥವಾ ಬದು ಮೇಲಿದೆ, ಬದು ಮೇಲೆ ಸೀಮೆ ಕಡ್ಡಿ ಎಲ್ಲ ನಾನು ನಮ್ಮ ಬ್ರದರ್ ಸಿಸ್ಟರ್ ಎಲ್ಲ ಸೇರ್ಕೊಂಡು ನೆಟ್ವಿ. ಸ್ವಲ್ಪ ಲಾಸ್ಟ್ ವೀಕು ಹುಲ್ ಕಟ್ ಮಾಡಿದ್ವಿ, ರಾಗಿ ಹುಲ್ಲು, ಅದನ್ನು ಮಗ್ಸಾಕೋದಿತ್ತು ತೇವಕ್ಕೆ. ಸರಿ, ಅದೆಲ್ಲ ಒಣಗಿಸಿ ಸೈಡ್ಗೆ ಹಾಕಿ, ಮತ್ತು ಈ ವರ್ಷದ ಅಥವಾ ಈ ಸೀಸನ್ನ ಮಾವಿನ ಹಣ್ಣು, ಲಾಸ್ಟ್ ಮಾವಿನಕಾಯಿ ಹಾರ್ವೆಸ್ಟ್ ಮಾಡೋಣ ಅಂತ ನಮ್ಮ ಐರಾವತ ತೊಗೊಂಡು ಹೋಗಿ ಎಲ್ಲ ಗಿಡದಲ್ಲೆಲ್ಲ ಕಿತ್ತು ಕೆಳಗಡೆ ಹಾಕಿ ಹಾಲೆಲ್ಲ ಒಣಗಿತ್ತು. ಅಷ್ಟರಲ್ಲಿ ಹಾಲೆಲ್ಲ ಒಣಗಿದ್ಯಾ ಅಂತ ನೋಡಿಕೊಂಡು ಟ್ರೇ ಎಲ್ಲ ಎತ್ಕೊಂಡು ಟ್ರೇಗೆ ಹಾಕ್ಕೊಂಡು, ಸರಿ, ಟ್ರೇಗೆಲ್ಲ ಹಾಕ್ಕೊಂಡು ನಮ್ಮ ಟ್ರ್ಯಾಲಿಗೆಲ್ಲ ಜೋಡಿಸಾಯಿತು. ಈ ಸಲ ಲಾಸ್ಟ್ ಮಾವಿನಕಾಯಿ. ಸರಿ, ನಾವು ಯಾವುದೇ ಕೆಮಿಕಲ್ ಹಾಕದೆ ಹಣ್ಣು ಮಾಡಿ ಇದನ್ನು ಸೇಲ್ ಮಾಡ್ತೀರಿ. ಅಷ್ಟರಲ್ಲಿ ಹತ್ತತ್ರ ಆಲ್ರೆಡಿ 5:45, 6 ಗಂಟೆ ಆಗಿ ಕತ್ಲೆ ಆಗ್ತಾಯಿತ್ತು ಮನೆಗೆ ಬರೋಷ್ಟರಲ್ಲಿ. ಇದು ಶನಿವಾರದ ಕತೆ. ಮತ್ತು ಭಾನುವಾರದ ಕತೆ ಜೊತೆಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ, ಬಾಯ್.